ಇನ್ನು ಧ್ರುವ ನಾರಾಯಣ್ ಅವರ ಸಾವಿಗೆ ಮಾಜಿ ಶಾಸಕ ಸಹೋದರರಾಗಿರುವಂತ ಕಳಲೆ ಕೇಶವಮೂರ್ತಿ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಸುನೀಲ್ ಮಾತಾಡಿಸಿದ್ದಾರೆ, ನೋಡೋಣ. ಬಳಿ ಸಾಕಷ್ಟು ಗಣ್ಯರು ಈಗ ಆಗಮಿಸ್ತಾ ಇರುವಂತದ್ದು, ಅದರಲ್ಲೂ ಕೂಡ ಅವರ ಸಹೋದರರಾಗಿರ್ತಕ್ಕಂಥ ಕಳಲೆ ಕೇಶವಮೂರ್ತಿ ಅವರು ಕೂಡ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡೋಣ. ಸರ್ ನಮಸ್ತೆ. ಸರ್ ಯಾವಾಗ ಗೊತ್ತಾಯ್ತು ವಿಚಾರ ನಮಗೆ? ಬೆಳಿಗ್ಗೆ 6:45 ಅವರಿಗೆ ಮನೆಯಲ್ಲಿದ್ದಾಗಲಾಗ ಅವರಿಗೆ ಬ್ಲಡ್ ವಾಮಿಟ್ ಆಗಿದೆ ಅಂತೇಳಿ ನಾನು ಡ್ರೈವರ್ ಕಡೆಯಿಂದ ಕೇಳಿದಂಥ ಸಂದರ್ಭ. ತನ್ಮೂಲಕ ಅವರು ಡ್ರೈವರು ಬಂದು ನೋಡುವಾಗ ಇಲ್ಲಿ ವಾಕ್ ಹೋಗ್ತಾಯಿದ್ರು ಡಾಕ್ಟ್ರು ಮಂಜುನಾಥ್ ಪಕ್ಕದವರೇ. ಅವ್ರು ಕೂಡಲೇ ಏನು ಶಬ್ದ ಆಗ್ತಾಯಿಲ್ಲ, ಅಳೋ ಶಬ್ದ ಅಂತೇಳಿ ಮಕ್ಕಳು ಅಳ್ತಿರುವಾಗ ಕೂಡಲೇ ಮನೆಗೆ ಬಂದು ನೋಡಿದ್ದಾರೆ. ನೋಡಿದಾಗ ಅವರೇ ಇಮಿಡಿಯೇಟಾಗಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಫಸ್ಟ್ ಏಡ್ ಮಾಡಿ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಅವ್ರ ಹಾಸ್ಪಿಟ್ಲಿಗೆ. ಅಲ್ಲೂ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಆದರೂ ಕೂಡ ಫಲಿಸಿಲ್ಲ, ನಿಧನ ಆಗಿದೆ. ಧ್ರುವ ನಾರಾಯಣ್ ಅವ್ರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಏನಾದರೂ ಕಾಡ್ತಿತ್ತಾ ಸರ್ ಇತ್ತೀಚೆಗೆ ಏನಾದರೂ? ಇಲ್ಲ, ಯಾವುದೇ ರೀತಿ ಇದೇ ಮೊದಲೇ ಬಾರಿ. ಯಾವತ್ತೂ ಕೂಡ ಅವ್ರಿಗೆ BP ಇತ್ತು ಅಥವಾ ಶುಗರ್ ಇತ್ತು, ಅದೆರಡು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಒತ್ತಡ ಇರಲಿಲ್ಲ. ಅಲ್ಲ, ಕೆಲವರು ಹೇಳ್ತಾ ಇದ್ದಾರೆ ಹೃದಯಾಘಾತ ಆಯಿತು ಅಂತ, ನೀವು ಹೇಳ್ತಿದ್ದೀರಾ ಬ್ಲಡ್ ವಾಮಿಟ್ ಆಯಿತು ಅಂತ. ಅದಕ್ಕೆ ಅವ್ರು ಹೇಳಿದ್ರು ವಾಸ್ತವಿಕವಾಗಿ ಆದಂಥ ಸಂದರ್ಭದಲ್ಲಿ ಅದರ ಮುಖೇನ ಹೃದಯಾಘಾತ ಆಗಿದೆ ಅಂತ. ಸರ್ ಅವ್ರ ಕುಟುಂಬಕ್ಕೆ ಹತ್ರವಾಗಿದ್ದೀರಾ, ಸಹೋದರರು ಕೂಡ, ಏನು ಹೇಳ್ತೀರಾ ಸರ್ ಕುಟುಂಬದ ಬಗ್ಗೆ ಹೇಳೋದಾದರೆ? ಕುಟುಂಬ ಅಂದೇಳಿ ಇಡೀ ಅವರು ಎಲ್ಲರಿಗೂ ಕೂಡ ದಾರಿದೀಪ ಆಗಿದ್ದರು, ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಆಗಿದ್ದರು, ಎಲ್ಲರಿಗೂ ಒಂದು ಭರವಸೆ ಇತ್ತು ಅವರಿದ್ದಾರೆ ಎನ್ನುವಾಗ. ಪ್ರತಿಯೊಂದರೂ ಕೂಡ ಒಂದು ಶ್ರೀರಕ್ಷೆ ಇತ್ತು. ಈಗ ಅದನ್ನೆಲ್ಲ ಕಳೆದುಕೊಂಡಿದ್ದಾರೆ. ಭಾಳ ನೋವಾಗಿದೆ, ದುಃಖ ಆಗಿದೆ. ಒಬ್ಬ ಕ್ರಿಯಾಶೀಲ, ಒಬ್ಬ ಆದರ್ಶ ವ್ಯಕ್ತಿ ನಾವು ಕಳ್ಕೊಂಡಿದ್ದೇವೆ ಅಂತೇಳಿ ಅವರು ಕೂಡ ಸಾಂತ್ವನ ತಿಳಿಸಿದ್ದಾರೆ. ಸರ್ ಈ ಬಾರಿ ನಂಜನಗೂಡು ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅನ್ನುವಂಥ ಎಲ್ಲ ತಯಾರಿಗಳು ನಡೀತಾ ಇತ್ತು, ಅದರ ನಡುವೆ ಈ ರೀತಿ ಒಂದು ಘಟನೆ ನಡೆದು ಹೋಗಿರುವಂಥದ್ದು, ಏನು ಹೇಳ್ತೀರಿ ಸರ್? ಇದು ಎಲ್ಲರಿಗೂ ಕೂಡ ಆಘಾತ. ಯಾರು ಕೂಡ ಅಪೇಕ್ಷೆ ಪಟ್ಟಿದ್ದಲ್ಲ, ಯಾರು ಕೂಡ ನಿರೀಕ್ಷೆ ಮಾಡಿದ್ದಲ್ಲ. ಈ ಆಘಾತ ಎಲ್ಲರಿಗೂ ನೋವಾಗಿದೆ. ಇದು ಧ್ರುವ ನಾರಾಯಣ್ ಅವರ ಸಹೋದರರಾಗಿರ್ತಕ್ಕಂಥ ಕಳಲೆ ಕೇಶವ ಮೂರ್ತಿಯವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18 ಮೈಸೂರು. ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ದಿವಂಗತ ಧ್ರುವ ನಾರಾಯಣ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಭಗವಂತ ಯಾಕಿಂತ ದೊಡ್ಡ ಕ್ರೂರಿ ಇದ್ದಾನೆ ಅಂತ ಹೇಳಿ ನನಗೆ ಅರ್ಥ ಆಗ್ತಿಲ್ಲ. ನಮ್ಮ ಕಾರ್ಯಾಧ್ಯಕ್ಷರಾದಂಥ ಧ್ರುವನಾಯಕವರು ಒಬ್ಬ ದೊಡ್ಡ ಅಜಾತ ಶತ್ರು. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಧ್ರುವತಾರೆಯಾಗಿ ಸಮಾಜದ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಿದ್ದಂತ ಒಬ್ಬ ಸರಳತೆಯ ನಾಯಕ. ಅವರಿಗೆ ಏನೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಚಾಚು ತಪ್ಪದೆ ಪಕ್ಷದ ನಿಷ್ಠೆ, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಇವೆಲ್ಲ ಕೂಡ ಮತ್ತೊಂದು ಹೆಸರು ಪಡೆದಂತ ಒಬ್ಬ ಧೀಮಂತ ಆತ್ಮೀಯ. ಇಡೀ ನಮ್ಮ ಕುಟುಂಬ ಅಂದ್ರೆ ಕಾಂಗ್ರೆಸ್ ಕುಟುಂಬ ಮತ್ತು ಆ ಜಿಲ್ಲೆ ಮತ್ತು ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೂಡ ಒಂದು ಬಹಳ ಶ್ರದ್ಧಾಪೂರ್ವಕವಾಗಿ ಸೇವೆಯನ್ನ ಮಾಡ್ಕೊಂಡು ಬಂದಂಥದ್ದು. ಅವ್ರ ಕುಟುಂಬದ ಆಸ್ತಿ ಆಗಿರಲಿಲ್ಲ. ನಾವು ಪಕ್ಷ ಮತ್ತು ಇಡೀ ಅವರ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಇವೆಲ್ಲ ಅವರ ಜವಾಬ್ದಾರಿ ಇವೆಲ್ಲ ಎಲ್ಲ ಸಮಸ್ಯೆಗಳು ಕೂಡ ಬಹಳ ಉತ್ತಮವಾದ ರೀತಿಯಲ್ಲಿ ಬಗೆಹರಿಸಿಕೊಂಡು ಪಕ್ಷದಲ್ಲಿ ಅವರ ಪ್ರಾಮಾಣಿಕವಾದಂತಹ ಸಲಹೆಯನ್ನು ಕೊಟ್ಟು ಎಲ್ಲ ಕೆಲಸವನ್ನ ಬಹಳ ಜವಾಬ್ದಾರಿಯಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನು ಧ್ರುವ ನಾರಾಯಣ್ ಅವರ ನಿಧನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ನನಗಷ್ಟೇ ಅಲ್ಲ,
ಇಡೀ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ದುಃಖವನ್ನು ಉಂಟು ಮಾಡಿದೆ. ಅವರೊಬ್ಬ ಪಾದರಸದಂತೆ ಕೆಲಸ ಮಾಡ್ತಿದ್ದಂಥ ರಾಜಕಾರಣಿ. ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಊಹಿಸಲಿಕ್ಕೂ ಅಸಾಧ್ಯವಾದಂಥ ರೀತಿಯಲ್ಲಿ ಅವರು ಮರಣವನ್ನು ಅವರು ಸಾವಾಗಿದೆ. ಬೆಳಗ್ಗೆ ಹೃದಯಾಘಾತ ಆಗಿದೆ. ವಿಧಿ ಆಟದ ಮುಂದೆ ನಾವು ಯಾರೂ ಕೂಡ ಆಟ ಆಡೋಕ್ಕಾಗಲ್ಲ. ಮತ್ತು ಬದ್ಧತೆ ಇದ್ದಂಥ ರಾಜಕಾರಣಿ. ಕಾಂಗ್ರೆಸ್ಗೆ ಭಾಳ ನಿಷ್ಠರಾಗಿ ಕಾಂಗ್ರೆಸ್ನ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋದ್ರಲ್ಲಿ ಮುಂಚೂಣಿನಲ್ಲಿದ್ದಂಥ ನಾಯಕ. ಜನಪರವಾದಂಥ ಕಾಳಜಿ ಇದ್ದಂಥ ವ್ಯಕ್ತಿ, ಅಭಿವೃದ್ಧಿ ಪರವಾದಂಥ ಕಾಳಜಿ ಇದ್ದಂಥ ವ್ಯಕ್ತಿ. ಕೆಲವೇ ಪ್ರಮುಖ ಲೋಕಸಭಾ ಸದಸ್ಯರಲ್ಲಿ ಇವರು ಕೂಡ ಒಬ್ಬರಾಗಿ ನಂಬರ್ 1 ಲೋಕಸಭಾ ಸದಸ್ಯ ಅಂತ ಕರೀತಾರೆ. ಅಷ್ಟರ ಮಟ್ಟಿಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ದಣಿವಿಲ್ಲದೇನೆ ದುಡಿತಕ್ಕಂಥ ವ್ಯಕ್ತಿಯವರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಬಲಪಡಿಸೋದ್ರಲ್ಲಿ ಅವರ ಪಾತ್ರ ಭಾಳ ಜಾಸ್ತಿ ಇತ್ತು. ಮೈಸೂರು ಭಾಗದಲ್ಲಿ ಅವರು ಒಬ್ಬ ಪ್ರಮುಖ ದಲಿತ ನಾಯಕ. ಅವರ ಸಾವಿನಿಂದ ಕಾಂಗ್ರೆಸ್ ಪಾರ್ಟಿಗೆ ಅಪಾರ ನಷ್ಟ ಉಂಟಾಗಿದೆ. ಈಗ ಚುನಾವಣಾ ಸಂದರ್ಭದಲ್ಲಿ ಬಹಳ ಮುಂಚೂಣಿಯಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ರು. ಪಕ್ಷ ಸಂಘಟನೆ ಅಷ್ಟೇ ಅಲ್ಲ, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಪ್ರಕ್ರಿಯೆಯಲ್ಲೂ ಕೂಡ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಬರೀ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ನಷ್ಟ ಅಲ್ಲ ಅವರ ಸಾವಿನಿಂದ, ಇಡೀ ಸಮಾಜಕ್ಕೆ ನಷ್ಟ ಆಗಿದೆ. ಅವರು ಜನರ ಸಮಸ್ಯೆಗಳು, ರಾಜ್ಯದ ಅಭಿವೃದ್ಧಿ ಬಗ್ಗೆ, ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಅಗ್ರಗಣ್ಯ ನಾಯಕರಾಗಿದ್ದರು. ಸೊ ಅಂಥವ್ರನ್ನ ನಾವು ಆಗಲಿದ್ದೇವೆ. ಹಾಗಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಭಾಳ ಭಾರವಾದ ಹೃದಯದಿಂದ ಹೇಳಬೇಕಾಗುತ್ತೆ. ಅವರ ಕುಟುಂಬದವರು ಅವರಿಗೆ ಇವರು ಸಾವು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಬೇಕು. ನಮ್ಮ ಕಾರ್ಯಕರ್ತರಿಗೆ ಅವರು ಸಾವು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ